ದಿನ ಆದ್ರೆ ಏನ್ ಅಡ್ಗೆ ಮಾಡೋದು ಅನ್ನೋದೇ ಯೋಚನೆ ಆಗ್ಬಿಟ್ಟೈತೆ ಗೈಸ್. ಕ್ಲಿಪ್ ಹುಡುಕ್ಬೇಕು ಮೊದ್ಲು. ಇಲ್ಲಾಂದ್ರೆ ನೋಡ್ಬಿಟ್ಟು ಎದುರ್ಕೊಬಿಡ್ತೀರಾ. ಸ್ವಲ್ಪ ಬಳೆಗಳೆಲ್ಲ ಈಚೆ ಆಡ್ಬಿಟ್ಟಿತ್ತು, ಸೊ ಅದನ್ನೆಲ್ಲ ಅದ್ರ ಜಾಗಕ್ಕೆ ಸೆಟಪ್ ಮಾಡಿದೆ. ಸರ್ ಇವತ್ತು ಅಡಿಗೆ ಮಾಡ್ತಾ ಇದ್ದಾರೆ, ಹಂಗಂದ್ಬಿಟ್ಟು ಫುಲ್ ಅಡಿಗೆ ಮಾಡಿಸ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ಅಪ್ಪಿ ನಪ್ಪಿ ನೆನ್ನೆ ತಾನೇ ಸ್ಟವ್ ಒರ್ಸಿದೀನಿ ಅಪ್ಪಿ. ಎಣ್ಣೆ ಹೆಂಗ್ ಬಿತ್ತು ಗೊತ್ತಾ ಅಪ್ಪಿ ಇವಾಗ? ಇದು ಎಣ್ಣೆ ಅಲ್ಲ. ಏಂತಕ್ಕಲ್ಲಿಗ್ ಚೆಲ್ದೆ ನೀನು? ಏಂತಕ್ ಚೆಲ್ದೆ? ಬಟ್ಟೆ ಇಟ್ಕೋಬೇಕಲ್ವಾ ಇಲ್ಲಿ ಒರ್ಸೋದಿಕ್ಕೆ ಅಂತ ನೀನು? ನೆನ್ನೆ ತಾನೇ ಒರ್ಸಿದೀನಿ, ಆಗ್ಲೇ ನೀನ್ ಇಷ್ಟು ಗಲೀಜ್ ಮಾಡಿದ್ರೆ ಹೆಂಗೆ ಹೇಳು? ಇವತ್ತು ಸದ್ಯಕ್ಕೆ ಮಧ್ಯಾಹ್ನದ ಊಟಕ್ಕೆ ಎಗ್ ರೈಸ್ ಮಾಡಿ ಕೊಡುತ್ತಿದ್ದಾರೆ. ನಾವು ಮಾಡಲ್ಲ ಅಂತ ಹೇಳಿದ್ವಿ, ಬೆಳಿಗ್ಗೆ ತಿಂಡಿ ಇದೆ ಅದನ್ನೇ ತಿನ್ಬಹುದು ಅಂತ ಹೇಳಿದ್ದಕ್ಕೆ ಎಗ್ ರೈಸ್ ಮಾಡ್ಕೋತಿದ್ದಾರೆ ಅವ್ರಿಗೆ ಅಂತ. ಹಾಗೆ ಮಿಕ್ಕಿದ್ರೆ ನಾವು ಸ್ವಲ್ಪ ತಿಂತೀವಿ. ಏನ ಸರಿ ಆಯ್ತು, ತಿನ್ನು, ಚೆನ್ನಾಗಿರು ಅಷ್ಟೇ. ಅಷ್ಟೇ. ನಾವಾದ್ರೆ ಎಲ್ರಿಗೂ ಬೇಯ್ಸಾಕ್ಬೇಕು, ನಿನ್ ಬಾಯಲ್ಲಿ ಬರ್ಲಿಲ್ಲ ನೋಡು. ನಾನು ಯಾಕೆ ಬೇಯ್ಸಾಕ್ಬೇಕು? ಪಾತ್ರೆ ನಿಧಾನ ಕುಕ್ಬಿಟ್ಟಿಯ ಅಬ್ಬಿ, ಬೇಡ ಅಬ್ಬಿ, ಸುಮ್ನೆ ಇರು. ಹುಡುಗರು ಮಾಡ್ಕೊಡೋದು ತಪ್ಪು, ಹುಡುಗಿರ್ ಮಾತ್ರ ಟೈಮ್ಗೆ ಹೊತ್ತೊತ್ತಿಗೆ ಬೇಯ್ಸಾಕಕ್ಕೆ ಇರೋದಾ? ಗೊತ್ತಿಲ್ಲಪ್ಪ. ಅದೆಲ್ಲ ಅಂಟ್ಕೊಂಡ್ರೆ ಏನ್ ಮಾಡ್ತೀಯಪ್ಪಿ? ನೀನು ಅಡ್ಗೆ ಮನೆಗ್ ಕಳಿಸಿದ್ರೆ ಹಿಂದೆ ನಾನು ಒರ್ಸಕ್ಕೆ ಅಂತಾನೆ ಬರ್ಬೇಕಾಯ್ತದೆ. 1 hour ನಿಂತ್ಕೊಂಡ್ ಕೆಲ್ಸ ಮಾಡಿದೀನಿ, ಎಷ್ಟ್ ಆರಾಮಾಗಿ ಹೇಳ್ತೀಯ ನೋಡು. ಇಬ್ರಿಗೂ ಆಗುತ್ತೆ, ಒಬ್ರಿಗೆ ಮಾತ್ರ ಅಲ್ಲ, ಇಬ್ರಿಗೂ ಆಗುತ್ತೆ. ರುಚಿ ಆಗ್ತಾ ಇದ್ದೇನೆ ಇವತ್ತು. ಫುಲ್ಲು ಹುರ್ಕೊಂಡ್ ಮಾಡ್ತಾ ಇರೋದಲ್ವಾ, ಹೆಂಗ್ ಬರುತ್ತೆ ನೋಡೋದ. ರೆಸಿಪಿ ಹೇಳೋಣ ಅನ್ಕಂಡೆ, ಬೇಡ ಸುಮ್ನೆ ಯಾಕೆ ಬೇಕು, ಏನೋ ಮಾಡ್ತವ್ರೆ ದೊಡ್ಡವರು ಅನ್ಕೊಂಡು ಸುಮ್ಮನಾದೆ. ಎಲ್ಲ ಪುಡಿಗಳನ್ನು ಬಳಸ್ತಾ ಇದ್ದಾರೆ. ಈ ಬಾಯ್ಲ್ ಆಗ್ಬೇಕಿತ್ತು ಇನ್ನೂ ಸ್ವಲ್ಪ ಎಗ್ಗು, ಹಂಗೆ ರೈಸ್ ಹಾಕ್ಬಿಟ್ಟವನೆ. ಸ್ವಲ್ಪ ಬೆಂದ ಮೇಲೆ ಸರಿ ಹೋಗುತ್ತೆ ಅಂತ ಅನ್ಸುತ್ತೆ. ಆಗುತ್ತಿಲ್ಲವೇ ಜೀವನ ಮಾಡಕ್ಕೆ ಆಗುತ್ತಿಲ್ಲವೇ ಇವಾಗ ಅದಕ್ಕೆ ಹೇಳ್ತಿರ. ಅಂತದ್ ಏನ್ ಕಷ್ಟ ಇವಳಿಗೆ? ಮನೇಲಿ ಅಡಿಗೆ ಮಾಡ್ಕೊಂಡು, ಮನೇಲಿ ಕೆಲಸ ಮಾಡ್ಕೊಂಡು, ಉಣ್ಕೊಂಡು ತಿನ್ಕೊಂಡು ಇರಕ್ ಕಷ್ಟನ? ಓಡಾಡ್ಕೊಂಡು ನಿಂತವಳೆ ಅಂತ ಎಲ್ರು ಹಂಗೆ ಅನ್ಕೊಂಡಿರೋರು. ಮೋಸ್ಟ್ ಆಫ್ ದ ಪೀಪಲ್ ಹಾಗೆ ನನ್ನನ್ನ ಕನ್ಸಿಡರ್ ಮಾಡಿರೋದು, ಓಡಾಡ್ಕೊಂಡು ಸುಮ್ನೆ ನಿಂತವಳೆ ಅಂತ. ಏನು ಮಾಡಕ್ಕಾಗಲ್ಲ. ಮನೆಗ್ ಕಳ್ಸಿದ್ರೆ ಹಿಂಗೆ ಆಗೋದು, ಹಿಂಗ್ ಒರೆಸ್ಕೊಳ್ಳೋಣ ಮಾಡೋಣ. ಏತಕ್ಕೂ ಬೇಡ, ಸುಮ್ನೆ ಮಾಡ್ಕೊಡ್ತಾ ಇದೀವಿ ಅಂತ ತೋರ್ಸೋದಲ್ಲ, ಮಾಡಿದ್ರೆ ಎಲ್ಲಾನು ಅಚ್ಚುಕಟ್ಟಾಗಿ ಮಾಡ್ಬೇಕು. ಇಲ್ಲ ಅಂದ್ರೆ ಮಾಡಬಾರ್ದು. ಆಮ್ಲೆಟ್ ಬೇಕಂತೆ ಮಾಡ್ಕೋತಿದ್ದಾರೆ ಸಾಯಿಬ್ರು. ಅಲ್ಲಿಗಪ್ಪಿ ದಿನ ಹಿಂಗೆ ಜಗಳ ಆಡಿದ್ರೆ ನೀನೇ ಅಡ್ಗೆ ಮಾಡ್ಕೊಳ್ತೀಯಾ? ದಿನ ಜಗಳ ಆಡಿದ್ರೆ ನೀನ್ ಅಡಿಗೆ ಮಾಡ್ಕೋತೀಯ? ಅದೇನು ಜಗಳ ಮಾಡ್ದಾಗ ಮಾತ್ರ ನಿನ್ ಹೊಟ್ಟೆಗ್ ನೀನ್ ನೋಡ್ಕೋಬೇಕು ಅನ್ನೋದ್ ಬರುತ್ತಾ? ಅಲ್ಲ,
ಚೆನ್ನಾಗಿದ್ದಾಗ ಅಡಿಗೆ ಮಾಡು ಅಂದ್ರೆ ನನ್ ಕೈಲಿ ಆಗಲ್ಲ, ಎಲ್ಲ ನೋವು ಅಂತೀಯ. ಜಗಳ ಆದ ರೇಗ್ದಾಗ ಒಂದೇ ಸಲ ಅಡಿಗೆ ಮಾಡ್ತೀರ, ಅದ್ಯಾಕೆ? ಚೆನ್ನಾಗಿದ್ದಾಗ ಅಡಿಗೆ ಅಲ್ಲಿಗೆ ನಾನು ನಿನಗೆ 1.5 ವರ್ಷದಿಂದ ಅಡಿಗೆ ಮಾಡ್ದೇಲೆ ನೀನು ಹಂಗೆ ಬಂದ್ಬಿಟ್ಟಿದ್ಯಾ, ಬೆಳೆದ್ಬಿಟ್ಟಿದ್ಯಾ 1.5 ವರ್ಷದಿಂದ. ಎಣ್ಣೆ ಫ್ರೈ ಮಾಡ್ಬೇಕಾ? ಎಣ್ಣೆ ಸ್ಪ್ರೇ ಮಾಡ್ದಲೆ ಇಷ್ಟೊಂದು ಕಾಯಿಸಿದ್ಯಾ. ಬಿಡೋ ಸಾಕು. ಹೇಳು. ಜಾಸ್ತಿ ಅರಳಿಸ್ಬೇಡ. ಎಣ್ಣೆ ಎಷ್ಟಾಗಿದೆ ಅಷ್ಟಕ್ಕೆ ಮಾತ್ರ ಹಾಕು. ಹಾಕು, ಉದ್ರಸು. ಅಪ್ಪಿ ಕೈ ಹಾಕ್ಬಿಡ ಅಪ್ಪಿ ಹಂಗೆ. ಇಲ್ಲಿ ಚಿಕ್ಕದಲ್ಲಿ ಇಟ್ಟಿಲ್ವ ನಾನು? ಹೋಯ್ತು ನನ್ ಡಬ್ಬಿಗಳು ಓದೋ. ತಬಾಕು ಬೇಗ. ತಿನ್ನೋನು. ನಾನೇನೋ ಬೇಸಾಕಿಲ್ಲ ನಿನ್ಗೆ, ಹಂಗೆ ಬೆಳೆದ್ಬಿಟ್ಟಿದ್ಯಾ. ಕೆಳಗಡೆ ಕುದ್ರಿಸ್ಬೇಡ, ಅದ್ರಲ್ಲೇ ಎತ್ಕೊ. ಮತ್ತೆ ನನ್ ಮ್ಯಾಟ್ ಎಲ್ಲ ಇದ್ ಮಾಡ್ಬೇಕಾಗುತ್ತೆ. ರೆಡಿ ರೆಡಿ, ತಿನ್ನು ತಿನ್ನು. ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದೀನಿ. ಆ ಮನೇಲಿ ಸ್ವಲ್ಪ ಬೆಳಕು ಜಾಸ್ತಿ ಬರ್ತೈತೆ, ಈ ಮನೇಲಿ ಬೆಳಕು ಚೆನ್ನಾಗಿ ಬರುತ್ತೆ. ಆದ್ರೆ ವಿಂಡೋ ಕ್ಲೋಸ್ ಮಾಡಿದೀನಲ್ಲ ಅದಕ್ಕೆ. ಮತ್ತೆ ಆ ಕಡೆ ಹೋಗಿ ನಿಂತ್ಕೊಂಡ್ರೆ ಅಪೋಸಿಟ್ ಆಗಿ ನಿಂತ್ಕೊಂಡಾಗ ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ಮಿರರ್ ಹತ್ರ ಲೈಟಿಂಗ್ಸ್ ಕೊಟ್ಟಿಲ್ಲ ಅವರು. ಸೊ ಈ ಒಂದು ಪ್ರಾಡಕ್ಟ್ ಬಗ್ಗೆ ಹೇಳ್ತೀನಿ ಅಂತ ನಾನು ನಿಮ್ಗೆ ಹೇಳಿದ್ದೆ. ನೀವು ರಿಮೆಂಬರ್ ಆಗಿದ್ರೆ ಲಾಸ್ಟ್ ವಿಡಿಯೋಸ್ಗಳೆಲ್ಲ ಚೆಕ್ ಮಾಡಿರೋರ್ಗೆ ಗೊತ್ತಿರುತ್ತೆ. ಐಫೋನ್ದು ನಾನು ಈ ಒಂದು ಸಿರಮ್ ಜೊತೆಗೆ ನಾನು ಸನ್ಸ್ಕ್ರೀನ್, ಮಾಯಶ್ಚರೈಸರ್ ವಿತ್ ಸನ್ಸ್ಕ್ರೀನ್ನ ಯೂಸ್ ಮಾಡಿದ್ದೀನಿ. ನನಗೆ ಇದು ನನಗೇನಷ್ಟು ವರ್ಕೌಟ್ ಆಗಲಿಲ್ಲ. ಓಕೆ, ಎವ್ರಿ ಡೇ ಬೇಸಿಸಲ್ಲಿ ಯೂಸ್ ಮಾಡ್ಬೋದು ಅಂತ ಅನ್ನಿಸ್ತು. ಬಟ್ ದಿಸ್ ಸಿರಮ್ ಸೂಪರ್ ಆಗಿದೆ. ನೀವು ಯಾರಿಗೆಲ್ಲ ಲೈಕ್ ಡ್ರೈ ಸ್ಕಿನ್ ಇದೆ, ಫಸ್ಟ್ ಆಫ್ ಆಲ್ ಅವ್ರಿಗೆ ತುಂಬಾ ಬೆಸ್ಟ್ ಪ್ರಾಡಕ್ಟ್ ಇದು. ಸಖತ್ತಾಗಿದೆ. ನನಗೆ ಕಂಪ್ಲೀಟಾಗಿ ಆಫ್ಟರ್ ಫೇಸ್ ವಾಶ್ ಆದಮೇಲೆ ನನ್ನ ಸ್ಕಿನ್ ಕಂಪ್ಲೀಟಾಗಿ ಡ್ರೈ ಆಗುತ್ತೆ. ಸೊ ಆವಾಗ ಇದು ಚೆನ್ನಾಗಿ ಯೂಸ್ ಆಗುತ್ತೆ. ಜಸ್ಟ್ ಹೀಗೆ 2-3 ಡ್ರಾಪ್ಸ್ ತಗೊಂಡು ಅಪ್ಲೈ ಮಾಡಬೇಕು. ಕಂಪ್ಲೀಟ್ ಹೈಡ್ರೇಟಿಂಗ್ ಆಗಿ ಫೀಲ್ ಕೊಡುತ್ತೆ. ಚೆನ್ನಾಗಿದೆ ಪ್ರಾಡಕ್ಟ್. ಇನ್ನೇನು ಎಂಡ್ ಆಗ್ತಾ ಬಂತು. ಸೊ ಆಫರ್ ಏನಾದರೂ ಇದ್ದಾಗ ಪರ್ಚೇಸ್ ಮಾಡ್ತೀನಿ. ಮತ್ತೆ ಸದ್ಯಕ್ಕೆ ಇವಾಗ ಇರೋದನ್ನೆಲ್ಲ ಖಾಲಿ ಮಾಡೋಣ ಅಂತ ಇದ್ದೀನಿ. ಟ್ರಯಲ್ ಆ್ಯಂಡ್ ಹೇರರ್ ಮಾಡೋಣ ಅಂತಂದರೆ ದುಡ್ಡು ಬೇಕಲ್ವಾ? ದುಡ್ಡು ಬೇಕು ಅಂದರೆ ಸಂಪಾದನೆನೂ ಹಂಗೆ ಇರಬೇಕಲ್ವಾ? ನನ್ನ ಸಂಪಾದನೆ ಹಂಗಿಲ್ಲ. ಸದ್ಯಕ್ಕೆ EMI ಕಟ್ಟೋದ್ರಲ್ಲೇ ಜೀವನ ಹೋಗ್ತಾ ಇದೆ. ಸೊ ಚೆನ್ನಾಗಿದೆ. ಆ್ಯಂಡ್ ಏನಾದರೂ ಎಕ್ಸ್ಟ್ರಾಸ್ ಏನಾದರೂ ಇದ್ದರೆ ಈ ರೀತಿ ಹ್ಯಾಂಡ್ಸಿಗೆ ಹಾಕೊಂಬಿಡಿ. ಆ್ಯಂಡ್ ನೀವು ಯೂಸ್ ಮಾಡೋಕ್ಕೂ ಮುಂಚೆ ಚೆನ್ನಾಗಿ ಶೇಕ್ ಮಾಡಿಬಿಟ್ಟು ಯೂಸ್ ಮಾಡಬೇಕು. ಜಸ್ಟ್ ಇಷ್ಟು ಇಟ್ಟಿದ್ದೀನಿ ನೋಡಿ. ಖಾಲಿ ಆಗ್ಬಿಡ್ತಾ ಇತ್ತು. ನಾನು ಬೇರೆ ಪ್ರಾಡಕ್ಟ್ಸ್ಗೆಲ್ಲ ಯೂಸ್ ಮಾಡ್ತಾ ಇರ್ತೀನಿ ಅಲ್ಲ, ಅದಕ್ಕೆ ಇನ್ನೂ ಹಾಗೆ ಉಳ್ಕೊಂಡಿದೆ. ನಾನು ಬ್ಲೌಸ್ ಸ್ಟಿಚಿಂಗ್ ಕೊಡಬೇಕಿತ್ತು, ಅದಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಹಿಂಗೆ ದಿನ ಕಳೀತಾ ಇದ್ದೀನಿ ಸುಮ್ಮನೆ. ಈಗ 1 ವಾರದ ಹಿಂದೆನೋ ತೊಗೊಂಡೆ ನಾನು ಒಂದು ಸೀರೆ. 500 ರೂಪೀಸ್ ಕೊಟ್ಟು ತಗೊಂಡೆ. ಅದಕ್ಕೆ ಬ್ಲೌಸ್ ಹೊಲಿಸಕ್ಕೆ ಕೊಡೋಣ ಅಂತ ಅಷ್ಟೆ. ಒಂದೊಂದ್ಸಲ ಸ್ಕಿನ್ ಕೇರ್ ಮಾಡೋಕ್ಕೆ ಇಷ್ಟ ಆಗುತ್ತೆ, ಒಂದೊಂದ್ಸಲ ಕಷ್ಟನೂ ಆಗುತ್ತೆ ನನಗೆ. ಯಾಕೋ ಈಗೀಗ ತುಂಬ ಸೋಂಬೇರಿ ಆಗ್ಬಿಟ್ಟಿದ್ದೀನಿ. ಎಲ್ಲ ಚೆನ್ನಾಗಿದ್ದೀನಿ. ದೆನ್ ಸ್ವಲ್ಪ ಹೊತ್ತಾಗಲಿ, ಅದಾದಮೇಲೆ ಸನ್ಸ್ಕ್ರೀನ್ ಯೂಸ್ ಮಾಡೋಣ. ಓಕೆ, ನಾನು ತುಂಬ ಸನ್ಸ್ಕ್ರೀನ್ಸ್ನ ಯೂಸ್ ಮಾಡಿದ್ದೀನಿ. ಫಸ್ಟ್ ಟಾಪ್ 1 ಯಾವಾಗಲೂ ಡರ್ಮಕೋ ಇರುತ್ತೆ ನನಗೆ. ಅದರಂತೂ ಬೆಸ್ಟ್. ನನ್ನ ಸ್ಕಿನ್ನ ಚೇಂಜ್ ಮಾಡಿದ್ದು ಬೇರೆ ಯಾವುದೂ ಇಲ್ಲ. ಸೊ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನನಗನ್ಸಿತ್ತು ಈ ಬ್ರ್ಯಾಂಡ್ಸ್ ಎಲ್ಲ ನನಗೆ ವರ್ಕ್ ಕೊಡ್ತಾರಾ ಅಂತ. ಸೀರಿಯಸ್ಲಿ ಆ ಬ್ರ್ಯಾಂಡು ಕೂಡ ನನಗೆ ಒಂದ್ಸಲ ನಾನು ಆ ಬ್ರ್ಯಾಂಡ್ ಜೊತೆನೂ ವರ್ಕ್ ಮಾಡಿದ್ದೀನಿ.
ನಾನು ದುಡ್ಡು ಕೊಟ್ಟು ತಗೋತಾ ಇದ್ದೆ. ಸೊ ಆ ಬ್ರ್ಯಾಂಡ್ ಅವರು ನನ್ ಕರೆದು ಕೆಲಸ ಕೊಟ್ಟಿರೋದು ಫುಲ್ ಖುಷಿ. ಟೈಮ್ ಎಷ್ಟು ಖರಾಬ್ ಆಗಿರುತ್ತೆ ಅಂದ್ರೆ ಲೈಟ್ ಇಕ್ಕೊಂಡು ವಿಡಿಯೋ ಮಾಡ್ತಾ ಇದ್ದೆ, ಅದು ಕೂಡ ಚಾರ್ಜ್ ಖಾಲಿ ಆಗೋಯ್ತು. ಇಷ್ಟೊಂದಿರುತ್ತೆ ಖರಾಬಾಗಿ. ಎತ್ಕೋಬೇಡ, ಇಲ್ಲಿ ಡೌನ್ಲೋಡ್ ಕೊಟ್ಟಿದ್ದೀನಿ ನಾನು, ನನಗೆ ಕೆಲಸ ಇದೆ, ವಿಡಿಯೋ ಡೌನ್ಲೋಡ್ ಕೊಟ್ಟಿದ್ದೀನಿ. ಸೊ ತುಂಬಾ ಜನ ಈ ತಲೆ ಅಂತೂ ಹೀಗೆ ಇರುತ್ತೆ. ಪೋಣಿ ಅಲ್ಲ, ಫುಲ್ ಬನ್ ಹಾಕಿದ್ದೀನಿ. ಅಷ್ಟೇ. ಇದು 3ನೇದು. ಇಲ್ಲಪ್ಪ, ಸ್ಟಿಕ್ಕರ್ ಹುಡ್ಕೋಣ ಇಲ್ಲಪ್ಪ. ಆಮೇಲೆ ಸ್ಟಿಕ್ಕರು, ಮೈ ಬಿಂದಿ. ಯಾಕೋ ಇದು ಬಿದೋಗ್ತಾನೇ ಇದೆ, ನಾನು ಜೋಡಿಸ್ತಾನೇ ಇದ್ದೀನಿ, ಅದು ಬಿದೋಗ್ತಾನೇ ಇದೆ. ಯಾವ ಖುಷಿಗೆ ಅಂತಾನೆ ಗೊತ್ತಾಗ್ತಾಯಿಲ್ಲ. ಸೊ ಹೋಗಿ ಸ್ಟಿಚಿಂಗಿಗೆ ಕೊಟ್ಟರೆ, ಮತ್ತೆ ಇನ್ನೂ ಒಂದು ಬ್ಲೌಸ್ ಇದೆ, ಅದು ಡಿಸೈನರಿಗೆ ಹೇಳಿದ್ದೀನಿ, ಅವ್ರ ಜೊತೆ ಫಾರ್ ದ ಫಸ್ಟ್ ಟೈಮ್ ವರ್ಕ್ ಮಾಡ್ತಾ ಇದ್ದೀನಿ. ವರ್ಕ್ ಮಾಡಿದ ಮೇಲೆ ಹೇಳ್ತೀನಿ ಇಟ್ ಈಸ್ ವರ್ತ್ ಆರ್ ನಾಟ್ ಅಂತ. ಐ ಆಮ್ ಪ್ಲಾನಿಂಗ್ ಟು ವೇರ್ ವರಮಹಾಲಕ್ಷ್ಮಿ ಫೆಸ್ಟಿವಲ್. ನೋಡೋಣ ಗೈಸ್. ನಾನು ಕರೆಂಟ್ ಇಲ್ಲ, ಇರಿ ಹೋಗ್ಲಿ. ಕರೆಂಟ್ ಇದೆ, ಆದ್ರೆ ಈ ಪ್ರಯೋಜನ ಇಲ್ಲ, ಈ ಕಡೆ ಇಲ್ವಲ್ಲ. ಸೊ ಈ ಮಿರರಲ್ಲಿ ಅವ್ರು ಏನಾದರೂ ಲೈಟಿಂಗ್ ಕೊಟ್ಟಿದ್ದಿದ್ರೆ ಚಂದ ಇರ್ತಾ ಇತ್ತು. ಬಿಕಾಸ್ ಯಾವಾಗಲೂ ಕೂಡ ಮನೆ ಕಟ್ಟೋರು ನಾನು ಏನು ಹೇಳ್ತೀನಿ ಅಂದರೆ, ನೀವು ಕಿಟಕಿ ಯಾವ ಕಡೆ ಇಟ್ಟಿರ್ತೀರಾ ಅದ್ರ ಪಕ್ಕದಲ್ಲಿ ಮಿರರ್ನ ಕೊಡಿ. ಅದು ತುಂಬ ಯೂಸ್ಫುಲ್ ಆಗುತ್ತೆ. ಅವಾಗ ನೀವು ಲೈಟ್ ಹಾಕ್ಸಿಲ್ಲ ಅಂತಂದ್ರೂ ಏನು ಡಿಫ್ರೆನ್ಸ್ ಆಗಲ್ಲ, ಸರಿನಾ? ಆದರೆ ನೀವು ಏನು ಮಿರರ್ ಈ ಕಡೆ ಮಿರರ್ ಹಾಕ್ಸಿರ್ತೀರಾ, ಅದ್ರ ಆಪೋಸಿಟ್ ಆಗಿ ಕಿಟಕಿ ಕೊಡ್ಸಿರ್ತೀರಾ, ಅವಾಗ ಏನು ಯೂಸ್ ಆಗಲ್ಲ ಗೈಸ್. ಬೆಳಕಿಗೋಸ್ಕರ ಮತ್ತೆ ಲೈಟಿಂಗ್ಸ್ ಹಾಕ್ಸ್ಕೋಬೇಕಾಗುತ್ತೆ ನಾವು. ಅದಕ್ಕೆ ಸ್ವಲ್ಪ ಈ ನಮ್ಮಂಥ ಬಾಡಿಗೆದಾರರ ಕಷ್ಟನ ಅರ್ಥ ಮಾಡ್ಕೊಳ್ಳಿ. ವಿಡಿಯೋ ಹೆಂಗೆ ಬರ್ತಿದೆಯೋ ಗೊತ್ತಿಲ್ಲ, ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿದ್ದೀನಿ ಅದಕ್ಕೋಸ್ಕರ. ಸೊ ಯಾವಾಗ್ಲೂ ಮಿರರ್ ಯಾವ ಕಡೆ ಇರುತ್ತೆ ಅದ್ರ ಪಕ್ಕದಲ್ಲೇ ಕಿಟಕಿ ಕೊಡಿ. ಸೊ ಅವಾಗ ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ, ಈ ಥರ ಒದ್ದಾಡೋದು ತಪ್ಪುತ್ತೆ. ಸೊ ಈ ಟೇಬಲ್ ನೋಡಿ ಈ ರೀತಿ ಗಲೀಜೋಗಿದೆ, ಕ್ಲೀನ್ ಮಾಡಬೇಕೀಗ. ಸದ್ಯಕ್ಕೆ ಹಿಂಗಿದೆ. ಬೆಡ್ ಈ ರೀತಿ ಇದೆ. ಟೀ ಶರ್ಟ್ ಮಾತ್ರ ಚೇಂಜ್ ಮಾಡಿದ್ದೀನಿ, ಏಕೆ ಅಂತಂದರೆ ಮುಖ ತೊಳೆದ್ನಲ್ಲ, ಸೊ ಗಲೀಜಾಗ್ಬಿಟ್ಟಿತ್ತು, ಅದಕ್ಕೆ ಸ್ವಲ್ಪ ಹಿಂಗಿರಲಿ ಅಂತ ಚೇಂಜ್ ಮಾಡಿದ್ದೀನಿ. ನೀವು ನಂಬಲ್ಲ, ಈ ಪ್ಯಾಂಟು ಮೋರ್ ದ್ಯಾನ್ 5 years ಆಗಿದೆ ಈ ಪ್ಯಾಂಟ್ ತೊಗೊಂಡು, ಇನ್ನೂ ಯೂಸ್ ಮಾಡ್ತಾ ಇದ್ದೀನಿ ಈ ಪ್ಯಾಂಟ್ನ. ಓ ಮೈ ಗಾಡ್, ಐ ಜಸ್ಟ್ ಕ್ರೇಜಿ ಅಬೌಟ್ ಬಾಟಲ್ಸ್. ಸೊ ಇದು ನನ್ನ ತಮ್ಮ ಕೊಟ್ಟಿದ್ದು. ಸೊ ನೋಡೋಣ ಟೀ ಏನು ಹೇಳ್ತಾನೆ ಅಂತ. ದುರಂಕರ ತಾನೆ, ಏನು ಇದು ತಂದು ಕೊಟ್ಟೆ ತಾನೆ. ಏನಿದು? ನಾನು ಹಿಂದೆ ಯಾವ್ದೋ ಪ್ರಾಡಕ್ಟ್ ಹಿಡ್ಕೊಂತ ಇದೆಯಲ್ಲ, ನೋಡಿದ್ರೆ ಗೊತ್ತೈತಲ್ವಾ ಅದೇನು ಅಂತ. ನಿನಗೆ ಎಂತ ತರ್ಸಿರ್ತೀಯ, ನೀನ್ ಯೂಸ್ ಮಾಡಕ್ ಆಗಲ್ಲ. ನಾನು ಅದ್ ನಮ್ಗೆ ಸುದಿ ಕೊಟ್ಟಿದ್ದು ಗಿಫ್ಟ್ ನಂಗೆ. ನಿಮ್ಗ ನನ್ಗೆ ಅಂತ ಕೊಡ್ತೀನಿ. ನಾನ್ ನೀನ್ ನೋಡ್ಲಿ ಅಂತ ಕೊಡ್ತಾ ಇರೋದು, ನಿನ್ಗೆ ಅಂತ ಕೊಡ್ತಾ ಇಲ್ಲ, ನೋಡ್ಲಿ ಅಂತ ಕೊಡ್ತಾ ಇರೋದು. ಇದ್ರಲ್ಲಿ ನೀರ್ ಕುಡಿದ್ರೆ ನೀರ್ ಕುಡ್ದಂಗ ಆಗದ, ಬೇರೆ ಬಾಟಲ್ ಕುಡಿದ್ರೆ ಆಗಲ್ಲ. ಗ್ಲಾಸ್ ಇಟ್ರೆ ಹೊಡೆದೈತದ ಇಲ್ಲ, ಮತ್ತೆ ಹಂಗೆ ಇರ್ತದೆ. ನನ್ ಬಾಟ್ಲಿ ಎಲ್ಲಾರು ಬಿಸಾಕ, 2 ಫ್ಲೋರಿಂದ ಕೆಳಕ್ ಬಿಸಾಕ ಹೊಡೆದೈತದ. ಆಯ್ತು ಕೊಡು. ನನ್ನ ಹತ್ರ 2 ಬಾಟಲ್ ಆಯ್ತು. ಇದು ನನ್ನ ತಮ್ಮ ಕೊಡ್ಸಿದ್ದು, ನಮ್ಮ ಸುದಿ. ಇದು ನಾನು ದುಡ್ಡು ಕೊಟ್ಟು ತಗೊಂಡಿದ್ದು ಇದು. ಸೊ ಅವ್ನು ಇದು ಕೊಡ್ತಾನೆ ಅಂತ ಗೊತ್ತಿರೋ ನನಗೆ ತಗೋತಾನೆ ಇರಲಿಲ್ಲ ಗೈಸ್. ಆದರೆ ಇದು 1 ಲೀಟರು, ಇದು 3/4 ಲೀಟರ್. ಸೊ ಇದ್ರ ಜೊತೆಗೆ ಒಂದು ಸಿಪ್ಪರ್ ಇದೆ, 2 ಲೀಟರ್ಸ್ದು ಸಿಪ್ಪರ್ ಇದೆ. ಸೊ ಅಷ್ಟೇ,
ಈ ಬ್ಯಾಗಲ್ಲಿ ಕಂಪ್ಲೀಟ್ ಸ್ಯಾರಿ ಬ್ಲೌಸಸ್ಗೂ ಎಲ್ಲ ಇಟ್ಟಿದ್ದೀನಿ. ಶಾಲ್ ಎತ್ಕೊಂಡಿದ್ದೀನಿ. ವೆದರ್ ಯಾಕೋ ಉಲ್ಟಾ ಹೊಡಿಯುತ್ತಾ ಇದೆ. ಸೊ ಗೈಸ್, ನಾವು ಸೋಫಾ ತಂದಿದ್ದು ವಿಡಿಯೋದಲ್ಲಿ ನಿಮಗೆ ಹೇಳಲೇ ಇಲ್ಲ, ನಾನು ಮರ್ತೋದೆ. ಇದು ಸೋಫಾ. ಇಲ್ಲೊಂದು ಹಾಕಿದ್ದೀನಿ, ಅಲ್ಲೊಂದು ಹಾಕಿದ್ದೀನಿ, ಆ್ಯಂಡ್ ಇಲ್ಲೊಂದಿದೆ. ಸೊ ಈ ಸೋಫಾ ಬೆಲೆ ಎಷ್ಟು ಅಂತ ನಿಮ್ಗೆ ಅನಿಸುತ್ತೆ. ಆ್ಯಂಡ್ ಇದಕ್ಕೆ ಸ್ವಲ್ಪ ಕವರಿಂಗ್ ಎಲ್ಲ ಹಾಕ್ಸ್ಬೇಕು, ಮತ್ತು ಆ ಮೂಲೆ ಸ್ವಲ್ಪ ಗ್ಯಾಪ್ ಇದೆ ಅಲ್ಲ, ಅಲ್ಲೇನಾದರೂ ಡಿಸೈನ್ ಮಾಡಬೇಕು. ನೋಡೋಣ, ಎಲ್ಲ ಸೆಟ್ ಮಾಡೋಣ. ಆ ಮನೇಲಿ ಏನೂ ತಂದಿಟ್ಟಿರಲಿಲ್ಲ, ಅದಕ್ಕೆ ಈ ಮನೇಲಿ ಎಲ್ಲ ಒಂದೊಂದೇ ಐಟಮ್ ಜೋಡಿಸ್ತಾ ಇದ್ದೀನಿ. ಆ್ಯಂಡ್ ಎಲ್ಲ ದುಡ್ಡು ತಲೆ ಮೇಲೆ ಬಂದು ಕೂತಿದೆ ಅಷ್ಟೆ. ರೆಗ್ಯುಲರ್ ಆಗಿ ಮ್ಯಾಂಗೋ ಶೇಕ್ ಕುಡಿತಾ ಇದ್ವಲ್ಲ, ಸೊ ಅದೇ ಬೇಕ್ರಿ ಹತ್ರಕ್ಕೆ ಹೋಗಿದ್ವಿ. ಬಟ್ ಆದರೆ ಮ್ಯಾಂಗೋ ಸೀಸನ್ನು ಹೋಗ್ಬಿಟ್ಟಿರೋದಕ್ಕೆ ಇವಾಗ ಟೇಸ್ಟ್ ತುಂಬಾ ಚೇಂಜ್ ಆಗಿದೆ. ಸೊ ಇದೇ ಲಾಸ್ಟ್ ಡ್ರಿಂಕ್, ಮ್ಯಾಂಗೋ ಮಿಲ್ಕ್ ಶೇಕ್. ಮತ್ತು ಈ ಅಂಗಡಿಗೆ ಹೋಗಿ ಮಿಲ್ಕ್ ಶೇಕ್ನ ಕುಡಿಯುವುದಿಲ್ಲ, ಬಿಕಾಸ್ ಸೀಸನಲ್ಲಿ ಸಖತ್ತಾಗಿತ್ತು. ಇವಾಗೇನು ಅಷ್ಟು ಲೈಕ್ ಆಗ್ತಾಯಿಲ್ಲ. ಸೊ ಇವಾಗೇನು ವೀಡಿಯೋಸ್ ತೋರಿಸ್ತಾ ಇದ್ದೀನಿ ಅದು ನೆಕ್ಸ್ಟ್ ದಿನದ್ದು. ನಾನು ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಓಕೆ ಸರಿ ಬಿಡು ಅಂದ್ಬಿಟ್ಟು ಕಂಟಿನ್ಯೂಟಿ ಕೊಡೋಣ ಅಂತ ಅಂದ್ಬಿಟ್ಟು, ಹೇಗಿದ್ರು ಊರಿಗೆ ಹೋಗ್ತಾ ಇದ್ನಲ್ಲ, ಸೊ ರೆಡಿ ಆಗೋದೊಂದು ವೀಡಿಯೋ ಮಾಡೋಣ ಅಂದ್ಬಿಟ್ಟು ನಾನು ಹಂಗೆ ಸ್ಟಾರ್ಟ್ ಮಾಡಿಕೊಂಡೆ. ಆ್ಯಂಡ್ ನಾನು ಈ ಥರ ಸ್ಪ್ರೇ ಬಾಟಲ್ಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ ಟೋನರ್ನ. ಸ್ಮಾಲ್ ಬಾಟಲ್ಗೆ ಜಾಸ್ತಿ ಸ್ಪೇಸ್ ಇಟ್ಕೊಳ್ಳೋದಿಲ್ಲ, ಸೊ ಅದು ಖಾಲಿ ಆಗ್ತಿದ್ದಂಗೆ ವಾಶ್ ಮಾಡಿಬಿಟ್ಟು ಫಿಲ್ ಮಾಡ್ಕೋತೀನಿ. ಸೊ ಪ್ರಾಡಕ್ಟ್ಸ್ ಯಾವುದೇ ಲಿಂಕ್ ಬೇಕು ಅಂದ್ರೂ ನೀವು ನನ್ನ DM ಮಾಡ್ಬೋದು. ಆ್ಯಂಡ್ ಹೇರ್ಗೆ ನಾನು ಇದೊಂದು ಕ್ರೀಮ್ನ ಯೂಸ್ ಮಾಡ್ತೀನಿ. ಅಂದರೆ ಹೇರ್ ವಾಶ್ ಮಾಡಿಲ್ಲದೆ ಇದ್ದಾಗ ಎಲ್ಲಾದರೂ ಹೋಗ್ತೀನಿ ಅಂತಂದರೆ ಇದೊಂದು ಕ್ರೀಮ್ನ ಯೂಸ್ ಮಾಡ್ತೀನಿ. ಅವಾಗ ಸ್ವಲ್ಪ ಮಾಯ್ಶ್ಚರೈಸ್ಡ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಆ ರೀಸನಿಂದ ಬಿ ಬ್ಲ್ಯಾಂಟ್ದು ಈ ಪ್ರಾಡಕ್ಟ್ ಲಿಂಕು ಕೂಡ ಅಟ್ಯಾಚ್ ಮಾಡಿರ್ತೀನಿ. ರೆಡಿ ಆಗಿದ್ದೀನಿ. ಏನಿಲ್ಲ, ಪ್ಯಾಂಟ್ ಯಾವಾಗಲೂ ಒಂದಿದ್ರೆ ಸಾಕು, ಟಾಪ್ಸ್ನ ಮಾತ್ರ ಚೇಂಜ್ ಮಾಡ್ತಾ ಇರ್ತೀನಿ. ಈ ಬ್ಯಾಗ್ನ ನಾನು ಧರ್ಮಸ್ಥಳದಲ್ಲಿ ತಗೊಂಡಿದ್ದು, ಮೊನ್ನೆ ಹೋಗಿದ್ವಲ್ಲ ಆವಾಗ. ತುಂಬ ಯೂಸ್ಫುಲ್ ಆಗ್ತಾ ಇದೆ. ಇವಾಗ ಎಲ್ಲೋದ್ರೂ ಇದನ್ನಕ್ಕೆ ತುಂಬ್ಕೊಂಡು ಹೋಗೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಆ್ಯಂಡ್ ಆ್ಯಸ್ ಯೂಶಲ್ ನನ್ನ ಬ್ಯಾಗ್. ಸೊ ಕಾಣಿಸ್ತಿದ್ಯಾ? ಆರ್ಡರ್ ಮಾಡಿರ್ತೀರಲ್ವಾ, ಅದ್ರದ್ದು ಕವರ್ಸ್ ಎಲ್ಲ ಇರುತ್ತೆ ಗೊತ್ತಾ, ಅದನ್ನು ಬಿಸಾಕಕ್ಕೆ ಹೋಗಬೇಡಿ. ನಿಮ್ಗೆ ಈ ರೀತಿ ಯೂಸ್ ಆಗುತ್ತೆ. ಎಲ್ಲಾದರೂ ಟ್ರಾವೆಲ್ ಮಾಡೋವಾಗ ಈ ರೀತಿ ಕವರ್ ರ್ಯಾಪ್ ಮಾಡ್ಕೊಳ್ಳೋಕೆ ಯೂಸ್ ಆಗುತ್ತೆ. ಸೊ ನಾನು ಇದು ಡೈರೆಕ್ಟಾಗಿ ಹಾಕಿದರೆ ಎಲ್ಲ ಮೆಸ್ಸಪ್ ಆಗಿರೋದು. ಸೊ ಇದು ಪೂರ್ತಿ ಬಟ್ಟೆಗಳು. ಸೊ ಇದನ್ನು ಈಗ ಹಾಕೋತೀನಿ. ಎಸೆನ್ಷಿಯಲ್ಸ್ ತುಂಬಾ ಇದೆ ಇದರಲ್ಲಿ, ಇಷ್ಟನ್ನು ಯೂಸ್ ಮಾಡಲ್ಲ. ಯೂಸ್ ಮಾಡೋದು ನೈಟಿಗೆ ಇದೊಂದು ಕ್ರೀಮು ಆ್ಯಂಡ್ ಇದೊಂದು ಸ್ಪ್ರೇ, ಇವೆರಡು ನೈಟ್ ಯೂಸ್ ಮಾಡ್ತೀನಿ. ಒಂದು ಲಿಪ್ ಬಾಮು. ಬೆಳಿಗ್ಗೆ ಮುಖ ತೊಳೆಯೋದೇ ಡೌಟು. ಸ್ನಾನ ಮಾಡಿದ್ಮೇಲೆ ನೀಟಾಗಿ ಫ್ರೆಶ್ ಆಗ್ತೀನಿ ಅಲ್ಲ, ಸೊ ಅವಾಗ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ತೀನಿ. ಇದನ್ನ ಎಲ್ಲೇ ಹೋದ್ರೂ ಒಂದು ಸೆಟ್ ಪೇರ್ ಅಂತ ಇರಲಿ ಅಂದ್ಬಿಟ್ಟು, ಎಮರ್ಜೆನ್ಸಿಗೆ ಅಂದ್ಬಿಟ್ಟು ಇದನ್ನ ಇಟ್ಕೊಂಡಿರೋದು. ಓಕೆನಾ? ಇದಕ್ಕೆ ನೀರು ತುಂಬಿಸ್ಕೊಂಡು ತೊಗೊಂಡೋಗ್ತೀನಿ 1 ಲೀಟರು. ಸೊ ನಾನು ನೈಟ್ ಹೊತ್ತು ಜಾಸ್ತಿ ಎದ್ದು ನೀರು ಕುಡಿಯೋದು ಜಾಸ್ತಿ. ಆ್ಯಂಡ್ ನಾನು ಎವ್ರಿಡೇ ಒಂದು 3 ಲೀಟರ್ಸ್ವರೆಗೂ ನೀರು ಪಕ್ಕ ಕುಡಿತೀನಿ. ಸೊ ವಾಟರ್ ಬಾಟಲ್ ಬೇಕೇ ಬೇಕು. ಬ್ಯಾಗ್ ವೆಯ್ಟ್ ಯಾಕೋ ತುಂಬ ಅನ್ನಿಸ್ತಿದೆ, ಸೊ ಹೊರಡ್ತಾ ಇದ್ದೇನೆ. ಕಾಣಿಸ್ತಿದ್ದೀನಿ ಹೇಳಿ? ಸಿ, ದಿಸ್ ಇಸ್ ಕಂಪ್ಲೀಟ್ ಬ್ಯಾಗ್. ತುಂಬ ವಾಟರ್ ಬಾಟಲ್ ಇದೆ ಅಲ್ಲ, ಅದು ಫುಲ್ಲು ವೆಯ್ಟ್ ಇದೆ. ಕಾಣಿಸ್ತಿದೆ ಗುರು. ಸೀರಿಯಸ್ಲಿ ನಾನು ನಮ್ಮೂರಿಗೆ ಬಸ್ಸಲ್ಲಿ ಹೋಗಬೇಕು ಅಂದರೆ ಮೈಕೆಲ್ಲ ಪರ್ಚ್ಕೊಳ್ಳೋಣ ಅನ್ನಂಗೆ ಆಯ್ತದೆ. ಏಕೆಂತಂದರೆ ಮಳವಳ್ಳಿಗೆ ಗಾಡಿ ಯಾವಾಗಲೂ ರಶ್ ಇರುತ್ತೆ. ನನಗೆ ಹಾಕ್ಲಿಕ್ಕೆ ಬರ್ತಾಯಿದೆ ಗುರು. ಅಲ್ಲಿ ಯಾರೋ ಜಗಳ ಬೇರೆ ಆಡ್ತಿದ್ರು, ಅದನ್ನು ಕೇಳಿಸ್ಕೊಂಡು ಹಂಗೋ ಹಿಂಗೋ ಮಾಡಿಕೊಂಡು ಮಳವಳ್ಳಿ ರೀಚ್ ಆಗಿ, ಮಳವಳ್ಳಿಯಿಂದ ಇನ್ನೂ ಒಂದು ಬಸ್ ಕ್ಯಾಚ್ ಮಾಡಿಕೊಂಡು
ನಾನು ನಮ್ಮೂರಿಗೆ ರೀಚ್ ಆಗೋ ಅಷ್ಟರಲ್ಲಿ ನಾನು ಯಾಕಾದರೂ ಹೊರಟೆ ಅನ್ನೋ ಅಷ್ಟು ಫೀಲ್ ನನಗೆ ಬಂದ್ಬಿಡ್ತು. ಮನೇಲೇ ಇದ್ದಿದ್ರೆ ಆಯ್ತಿತ್ತು ಅಂತ ಅನ್ನಿಸ್ತು ನನಗೆ ಫೈನಲಿ. ಅಲ್ಲಿಂದ ನಡ್ಕೊ ಬಂದ್ಬಿಟ್ಟಾ. ಚೆನ್ನಾಗಿದ್ದೀರಾ? ಈಗ ಇಳಿತಾ ಇದ್ದೀನಿ. ಈಗ ಬರ್ದು ಅದೆಲ್ಲ ನೋಡ್ದಿ ಅದೆಲ್ಲ ಕತ್ಲೆ. ಕತ್ತೆ ಆಗ್ಬಿಟ್ಟಿದೆ. ಎಲ್ಲಿಗೆ ಹೋಗೋದಪ್ಪ? ಬೋಬೋ ಬಂದಿದೆ. ಏನ್ ಮನಿ ಕಬಿಡ್ತಾನ ನೋಡು. ಇಲ್ಲಿ ಇದೊಂದು ನೈಟ್ ಫುಲ್ಲು ಅವನ ಜೊತೆ ಆಟ ಆಡಿಕೊಂಡು ಮಲಗಿ ಬೆಳಿಗ್ಗೆ ಎದ್ದಾಗ ಗೃಹ ಜ್ಯೋತಿನೋ ಭಾಗ್ಯ ಜ್ಯೋತಿನೋ ಏನೋ ಒಂದು ಫಿಲ್ ಮಾಡಬೇಕು ಅಂದ್ಕೊಂಡು ಬಂದಿದ್ದರು. ಅದೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನದ ಮೇಲೆ ಅವ್ನು ಬಾಳೆ ಹಾಕಿದ್ದ ನಮ್ಮಣ್ಣ ಅವನ ಜಮೀನು ಕಡೆಗೆ ಹೋದ್ವಿ ಎಲ್ಲರೂ. ನಾವು ರೀಚ್ ಆಗೋ ಅಷ್ಟರಲ್ಲಿ ಚೆನ್ನಾಗೇ ವೆದರ್ ಇತ್ತು. ಅದಾದಮೇಲೆ ಮಳೆ ಬಂದುಬಿಡ್ತು ಗೈಸ್. ಅಲ್ಲ ಈ ಸಣ್ಣಕ್ಕಿದೆ. ಆಮೇಲೆ ಗೊತ್ತಿಲ್ಲದೆ ನಾನು ತುಳಿದ್ಗಿಳಿದ್ಬಿಟ್ಟು ಅಭಿ ಅದು ಎಷ್ಟು ಚಿಪ್ ಐತೆ ಅಭಿ. ಗೈಸ್ ನಮ್ಮ ಅಣ್ಣ ಬಾಳೆ ಹಾಕಿದಾನೆ ನೋಡಿ. ವರಮಹಾಲಕ್ಷ್ಮಿಗೆ ಯಾರಿಗಾದ್ರೂ ಬೇಕು ಅಂತ ಅಂದ್ರೆ ಬರಲ್ವಾ ಅಷ್ಟೊತ್ತಿಗೆ? ಏ ವರಮಹಾಲಕ್ಷ್ಮಿ ಹಬ್ಬಕ್ ಬರಲ್ವೇನೆ? ವಾ ಮತ್ತೇನ್ ಯೂಸು? ನೀನ್ ಅದ್ ಅಂದಾಜ್ ಹಾಕೊಂಡ್ ಮಾಡ್ಬೇಕು ತಾನೆ ಅಭಿ. ಅಷ್ಟೊತ್ತಿಗೆ ಬರ್ಬೇಕು ಅಂತಾನೆ ಹಾಕಿದ್ದು. ಬೇಗ ಬರ್ದೇ ಹೋಯ್ತು. ವಾ ಗೈಸ್ ಅಷ್ಟೊತ್ತಿಗೆ ಬರಲ್ವಂತೆ ಗೈಸ್. ಇಲ್ಲ ಅಂದಿದ್ರೆ ನನ್ಗೆ DM ಮಾಡಿ ನಾನು ಪಾರ್ಸಲ್ ಕಳಿಸ್ತೀನಿ ಅಂತ ಹೇಳಿರ್ತಿದ್ದೆ. ಯಾರೆಲ್ಲ ಮಳವಳ್ಳಿ ಸೈಡ್ ಇದ್ದೀರಾ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ನಮ್ಮ ಅಣ್ಣನ ಫೋನ್ ನಂಬರ್ ಹಾಕ್ತೀನಿ, ಬೇಕಿದ್ರೆ ಬಲ್ಕಲ್ಲಿ ಆರ್ಡರ್ ತಗೋಬೋದು. ಮಾರ್ಕೆಟ್ಗೆ ಯಾರಾದರೂ ಹಾಕೋರಿದ್ರೆ, ಸೇಲ್ ಮಾಡೋರಿದ್ರೆ, ಮಾರೋರು ನೋಡಿ. ಮಳೆ ಬರ್ತಾ ಇದೆ ಪುಟಿ. ನಾವು ಇದೇ ಫಸ್ಟ್ ಟೈಮ್ ಬಾಳೆ ತೋಟಕ್ಕೆ ಬರ್ತಾ ಇರೋದು ಗೈಸ್. ಹಿಂದೆ ತಿರುಗ್ಬಿಟ್ಟು ಹೇಳವ, ಏನೋ ಹೇಳ್ತಾ ಇದೆಯಲ್ಲ. ಓ ಓಕೆ ಓಕೆ. ಮಗಳ ಮಳೆ ಮಳೆ ಜೋರಾಗುತ್ತೆ. ಮಳೆ ಬಂದ್ಬಿಡ್ತು. ಇಷ್ಟ ದಿನ ಮಳೆ ಇಲ್ಲ ಅಂತ ಒದ್ದಾಡ್ತಾ ಇದ್ರು. ಇಬ್ರು ತಂಗಿರು ಬಂದಿದ್ದಾರೆ ಅಂದ್ಬಿಟ್ಟು ನಾವು ಮಳೆನೂ ತಗೋ ಬಂದಿದೀವಿ. ಅದೇ ನಿಂಗೋಸ್ಕರ ಮಳೆನೂ ಜೊತೆ ತಂದಿದೀವಿ ನಾವು. ಜಾಸ್ತಿ ಬನ್ನಿ ಗೊತ್ತಿಲ್ಲ. ಸೊ ಇವಾಗ ಮನೆಗೆ ಹೋಗೋದಾ? ಫುಲ್ ನೆಂದಾಗಿದೆ. ನಾಲ್ಕೈದಿದ್ದು ಅಲ್ಲಿ ಸೌಂಡ್ ಆದ